ಹಾಯ್ ಗಾಯ್ಸ್, ಮೈಸೂರು ಪ್ಯಾರಡೈಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸುಸ್ವಾಗತ. ಇವತ್ತು ನಾನು ನಿಮಗೆ ಸೆಂಟ್ ಫಿಲಮ್ನ ಚರ್ಚ್ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಬಸ್ ಸ್ಟ್ಯಾಂಡಿಂದ ತುಂಬ ನಿಯರ್ ಇದೆ, ಜಸ್ಟ್ 2 ಕಿಲೋಮೀಟರ್ಸ್ ಆಗ್ಬೋದು. ನಾನಿವತ್ತು ನಡ್ಕೊಂಡೆ ನಿಮಗೆ ವಿವರಣೆ ನೀಡ್ತಾ ಹೋಗ್ತೀನಿ. ನೀವು ಸ್ಕಿಪ್ ಮಾಡಬಾರ್ದು ಅಂತ ನಾನೇ ಸ್ಪೀಡ್ ಮೋಡಲ್ಲಿದೆ. ಇದರ ಹಿಸ್ಟ್ರಿ ನೋಡ್ತಾ ಹೋದರೆ ಇದನ್ನು 1936ರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಇದನ್ನು ನಿರ್ಮಿಸಿದರು. ಇನ್ನು ಜರ್ಮನಿಯ ಕಲಾಂ ಕ್ಯಾಥೆಡ್ರಲ್ ಅನ್ನೋ ಒಂದು ಶೈಲಿಯ ರೂಪದಲ್ಲಿ ಇದನ್ನು ನಿರ್ಮಿಸ ಆಯಿತಾ. ಆದರೆ ಏನು ಮಾಡೋದು, ಬರೀ ಕಾಪಿರೈಟ್ ಅಂತ ಬರುತ್ತೆ. ಎಲ್ಲ ಯೂಟ್ಯೂಬರ್ಗೂ ಇದೊಂದು ದೊಡ್ಡ ಟೀಮ್ಸ್. ನಮಗೇನು ರಕ್ಷಿತ್ ಶೆಟ್ಟಿಗೂ ಕೂಡ ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಚಿಂದನೆ ಮಾಡಿರೋ ಗೇಟ ಅಂತ ಇದು. ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಹತ್ರ ಇದೆ. ಈಗ ನಾವು ಈ ಕಡೆಯಿಂದ ಹೋಗೋದು. ಯಾವಾಗಲೂ ಇಲ್ಲಿ ಫಾರಿನರ್ಸ್ ತುಂಬ ಜಾಸ್ತಿ ಇರ್ತಾರೆ ಈ ಪ್ಲೇಸಲ್ಲಿ. ತುಂಬ ಚೆನ್ನಾಗಿದೆ ಈ ಕಡೆಯಿಂದ ನೋಡಿ. ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಎಷ್ಟು ಎತ್ತರ ಇದೆ ಮತ್ತು ಯಾವ ರೀತಿ ಜರ್ಮನಿಯಲ್ಲಿ ನಿರ್ಮಿಸಿದ್ದಾರೆ ಅಂತ. ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು. ಫೋನು ಹಂಗೆ ನೋಡೋ ಅಷ್ಟೇ, ತುಂಬ ನೈಸ್ ಇಲ್ಲ ಈ ಥರ ಫುಲ್ಲು ಕಾಲು. ಇದು ಮಾತ್ರ ಮಸ್ತ್. ಹಿಂಗೆ ಸುಮ್ಮನೆ ಆಗ್ಬಿಟ್ಟು ಫುಲ್ ಚೆನ್ನಾಗಿದೆ ನೋಡ್ತು ಫುಲ್ಲು. ಮತ್ತು ಹಾಗೆ ಹಿಂದೆ ಬಂದರೆ ಇಲ್ಲಿ ರಸ್ತೆ ಕೂಡ ಇದೆ, ಯಾವುದೇ ರೀತಿಯ ವಾಹನಗಳು ಓಡಾಡಲಿ ಅಂತ. ಇಲ್ಲಿ ಕಾರ್ಪೊರೇಷನ್ ಆಗಿರ್ಬೋದು, ಹಾಗೆ ಸ್ಕೂಲ್ ಇದೆ ಇಲ್ಲಿ ಮುಂದೆ ಇಗೂ ಕೂಡ. ಹಾಗೆ ಇಲ್ಲೇನಾದರೂ ತುಂಬ ಅನಿವಾರ್ಯತೆ ಇದ್ದರೆ ಏನಾದರೂ ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ಸುಲಭ ಆಗುತ್ತೆ ಅಂತ ಈ ರೀತಿಯಾಗಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸ್ಕೂಲು. ಗಿಡ ಮತ್ತು ಮರಗಳು ತುಂಬ ಇವೆ. ಹಾಗೆ ನೀವು ನೋಡ್ತಾರೆ ಇವು ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿಯ ಗಿಡಗಳು, ಹಾಗೆ ಹೂ ಬಿಡೋ ಅಂಥ ಡಿಫ್ರೆಂಟ್ ಆಗಿರೋ ಮರಗಳು ಕೂಡ ಇವೆ. ಇದೇ ಸ್ಪಾಟ್. ಇದು ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಫೋಟೋ ತಗೊಂಡಿದ್ದೀನಿ ಇಲ್ಲಿ ಈ ಕಡೆಯಿಂದ. ತುಂಬ ಚೆನ್ನಾಗಿರುತ್ತೆ ಫೋಟೋ. ನೀವು ಬೇಕಾದ್ರೆ ಬಂದರೆ ಇಲ್ಲಿಗೆ ಟ್ರೈ ಮಾಡಿ. ಹಿಂದ್ಗಡೆ ಚರ್ಚ್ನ ಹಿಂಭಾಗ ಅಲ್ಲಿ ಇರೋವಂಥ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಅನ್ಕೋತೀನಿ. ಚೆನ್ನಾಗಿರುತ್ತೆ. ಅದೇ ಮೇಲೆ ಇದಲ್ಲ. ನೀವೀಗ ನೋಡ್ತಾ ಇರೋದು ಚರ್ಚ್ನ ಮುಂದೆ ಒಳಗಡೆ ಹೋದಾಗ ಅದರೊಳಗಡೆ ಒಂದು ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡಿಂದ ಬಂದರೆ ನಾವು ಈ ಕಡೆಯಿಂದ ಬರ್ಬೋದು. ನೀವು ಹಿಂಗೆ ನೋಡ್ತಾ ಇದ್ದು ಚರ್ಚ್ನ ಹಿಂದೆ ಎಡಭಾಗ
ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಫೋಟೋಶೂಟ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಂ ಯಾಪಂಡು ಎಲ್ಲ ಕಟ್ಟೆ ಮಾಡ್ರೆ ಸಾಕ ಇಷ್ಟೇ. ಒಳಗಡೆನೂ ಕೂಡ ಹೋಗ್ಬೋದು, ಆದರೆ ಈಗ ಬೇಡ. ನೀವೇನಾದರೂ ಬಂದರೆ ಇಲ್ಲಿ ಇದೇ ಸ್ಕೂಲು, ಇಲ್ಲಿಗೆಲ್ಲ ಭೇಟಿ ನೀಡಿದರೆ ಫೋಟೋಶೂಟ್ ಆಗಿರ್ಬೋದು, ಪ್ರತಿಯೊಂದು ಏನೇ ಆದರೂ ತುಂಬ ಚೆನ್ನಾಗಿದೆ. ವೆದರ್ ಅಂತೂ ಮೈಸೂರಿಗಿನ್ನ ಬೆಟರ್ ಯಾವುದೂ ಇಲ್ಲ. ನಿಮಗೂ ಅವಾಗ ಕಾರ್ಪೊರೇಷನ್ ಅವ್ರು ಬಂದು ಈ ಥರ ಕ್ಲೀನ್ ಮಾಡಿ ಎತ್ಕೊಂಡು ಹೋಗ್ತಾರೆ. ಜೋರು ಗಾಳಿ ಬೀಸ್ತಾ ಇದೆ ಈ ಕಡೆ. ಇಲ್ಲಿಗೆ ಬಂದರೆ ಯಾವಾಗಲೂ ಗಾಳಿ ಬೀಸ್ತಾನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಹೇಳಿದ್ನಲ್ಲ, ಹೂವು ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿದೆ. ಈ ಕಡೆಯಿಂದ ನೋಡಿ, ಫುಲ್ ಹಿಂದೆ ಬ್ಯಾಕ್ ಸೈಡ್ ಯಾವ ಥರ ಕಾಣಿಸ್ತಿದೆ ಚರ್ಚು. ಹಾಗೆ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ ಕೂಡ, ತುಂಬ ಜನ ಬರ್ತಿದ್ದಾರೆ. ನೀವು ಕಾಯ್ತಿದ್ದಂಥ ಅಂದರೆ ಫ್ರಂಟ್ ಲುಕ್ ಈಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇವಾಗ ಇಂದ ಸ್ಟಾರ್ಟ್ ಆಗಿ ಪೂರ್ತಿ ಎಷ್ಟು ಚೆನ್ನಾಗಿದೆ, ತುಂಬ ಸಖತ್ತಾಗಿ ಕಟ್ಟಿದ್ದಾರೆ. ಹೇಳೋದಕ್ಕಿಂತ ಇಲ್ಲಿ ಬಂದು ನೀವು ಒಂದ್ಸಲ ಭೇಟಿ ಮಾಡಿ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸರಿ ಬೇಗ ಬಾ. ಇದಿಷ್ಟು ಫ್ರಂಟ್ ಲುಕ್ಕು ನೋಡಿ. ಈಗ ಹಿಂದೆಯಿಂದ ತುಂಬ ಗಾಳಿ ಬೀಸ್ತಾ ಇದೆ ಇಲ್ಲಿ. ಫೋನು ಇಲ್ಲೂ ಐತೆ ನನ್ನ ಹತ್ರನೇ. ಈ ಕಡೆಯಿಂದ ನಮ್ಮ ಸೆಂಟ್ ಫಿಲಮಿನ ಚರ್ಚ್ನ ವಿವರಣೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಹೊಸ ಥರದ ಪ್ಲೇಸ್ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಹಂಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮೈಸೂರು ಪ್ಯಾರಡೈಸ್ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಗೈಸ್.